ಸೊ ಈ ಕ್ಷೇತ್ರದಲ್ಲಿ ಅಪ್ಪಾಜಿಯವರು ಇಡೀ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಬಾರಿ ಆಯ್ಕೆಯಾಗಿದ್ದಾರೆ. 6 ಬಾರಿ ಆಯ್ಕೆಯಾಗಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಅದಕ್ಕೆ ಕಾರಣ, ಹೌದಾ? ಅದಕ್ಕೆ ತಕ್ಕ ಹಾಗೆ ಅಪ್ಪಾಜಿಯವರು ಕೂಡ ಒಬ್ಬ ಜನಸೇವಕನಾಗಿ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಅದರಿಂದ ನಾಗನೂರಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಅಪ್ಪಾಜಿಯವರ ದೊಡ್ಡ ಮೊಮ್ಮಗ ಯಾರು ಹೇಳ್ರಿ? ಮಗ, ದೊಡ್ಡ ಮಗ ಯಾರ್ರಿ? ಬಕ್ಕಣ್ಣರು. ಸೊ ಬಕ್ಕಣ್ಣರು ಹಿಂದೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಂತಾಗ ನೀವೆಲ್ಲರೂ 100% ನಾಗನೂರಿಂದ ವೋಟ್ ಮಾಡಿದ್ರಂತೆ. 100ಕ್ಕೆ 100 ವೋಟ್ ಇದ್ರೆ 100 ವೋಟು ಬಕೇಶನರಿಗೆ ಹಾಕಿದ್ರಿ. ಅವರು ಅವಾಗ ಬಹಳ ಕಿರಿಯ ವಯಸ್ಸಿನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರು. ಹೋದ್ರೆ ಈಗಲೂ ನೆನೆಸ್ತಾರೆ, ಒಬ್ಬ ಮಂತ್ರಿಗೆ ಇರೋಂತಹ ಎಲ್ಲ ಪವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಆಗಿನ ಟೈಮ್ನಲ್ಲಿ ಇತ್ತು. ಚಿತ್ರದುರ್ಗದಲ್ಲೇ ಬಕೇಶನರು ಮನೆ ಮಾಡಿಕೊಂಡು ಅಲ್ಲಿಂದಾನೇ ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನೆನೆಸ್ತಾರೆ ಎಲ್ಲರೂ. ಸೊ ಇವತ್ತು ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗ ಶಾಮನೂರ್ ಸಮರ್ಥ್ ಅವ್ರು ನಿಂತಿದ್ದಾರೆ. ಅವತ್ತೇನು ದಾಖಲೆ ಮಾಡಿದ್ರಲ್ಲ ನೀವೆಲ್ಲ ನಾಗನೂರವರು, ಅವ್ರಿಗೂ ಕೂಡ 100ಕ್ಕೆ 100 ವೋಟ್ ಇದ್ದಾವೆ, 1000 ವೋಟ್ ಇದ್ದಾವೆ. ಅದೆಲ್ಲದೂ ಕೂಡ ನೀವು ಆಶೀರ್ವಾದ ಬೆಂಬಲದ ರೀತಿಯಲ್ಲಿ ಶಾಮನೂರ್ ಸಮರ್ಥ್ ಅವರಿಗೆ ನೀಡ್ರಿ ಅಂತ ನಿಮ್ಮಲ್ಲೆಲ್ಲರಲ್ಲೂ ಕಳಕಳಿ ಮಾಡ್ಕೊಳ್ತೀನಿ. ಈಗಂತಲ್ಲ, ಈಗ 4 ಲಕ್ಷದಿಂದ ಈಗ ದಕ್ಷಿಣ ಆಗಿಲ್ಲ 4 ಲಕ್ಷದಿಂದ ಶಾಮನೂರ್ ಶಿವಶಂಕರಪ್ಪನವರು ಅತ್ಯಧಿಕ ಮತಗಳಿಂದ ಎತ್ಕಂದ್ರೆ ಮಾಡಿದಾರ. ಅವ್ರಿಗೆ ಯಾವತ್ತೂ ಫೈಟ್ ಅಂದ್ರೆ ಇಲ್ಲ. ಅವ್ರಿಗೆ ಯಾವಾಗ್ಲೂ 35,000 ಲೀಡಿಂಗ್ ಗೆದ್ಕೊಂತ ಬಂದಾರ. ಅಲ್ಲ, ಏನು ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಅಂತ ಸರ್? ಏನು ಎಲ್ಲ ಅಭಿವೃದ್ಧಿನ ಆಗುತ್ತೆ. ಅಭಿವೃದ್ಧಿ ಆಗ್ಬೇಕಂತ ಏನಿಲ್ಲ. ಎಲ್ಲ ಸಿಸಿ ಚರಂಡಿಗಳು, ಸಿಸಿ ರೋಡ್ಗಳು, ಇಜಿಡಿಗಳು ಎಲ್ಲ ಪ್ರಮಾಣದ ಎಲ್ಲ ಕೆಲಸ ಆಗಿದೆ ಸರ್. ಗ್ರಾಮಾಂತರದ ಎಲ್ಲ ಕೆಲಸ ಆಗಿದೆ. ಗೊತ್ತಾಗ್ತೈತಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಇಲ್ಲ, ಅಲ್ಪಸಂಖ್ಯಾತರಿಗೆ ಬೈ ಎಲೆಕ್ಷನ್ ಆಗಿರೋದ್ರಿಂದ ಈಗೆಲ್ಲ ಹಿಂದಿನ ಪರಂಪರೆಯಿಂದ ಏನಂದ್ರೆ, ಈಗ ಯಾರ ಮನೆಯಲ್ಲ ತೀರ್ಕೊಂಡಿದ್ರೆ ಬೈ ಎಲೆಕ್ಷನ್ ಅವ್ರ ಮನೆಗೆ ಕೊಟ್ಟಿರೋ ಸಂಪ್ರದಾಯ ಇದೆ. ಕಾಂಗ್ರೆಸ್ ಅಂತ ಅಷ್ಟೇ ಅಲ್ಲ, ಎಲ್ಲ ಪಕ್ಷದಲ್ಲೂ ಸಹ ಬಿಜೆಪಿಯಲ್ಲಿ ಸಹ ಯಾರು ಉಮೇಶ್ ಕತ್ತಿ ತೀರ್ಕೊಂಡ್ರೆ ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟರು. ಯಾರು ಅವ್ರ ಮಕ್ಕಳಿಗೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಟ್ಟರೆ ಒಂದು ಪದ್ಧತಿ ಇರೋದ್ರಿಂದ ಈ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಅಲ್ಪಸಂಖ್ಯಾತರಿಗೆ ತಮ್ಮ ಇದಾಗಿದೆ, ಮೋಸ ಆಗಿದೆ ಅಂತ ಕೇಳಿದ್ರು. ಇಲ್ಲ ಸರ್, ಇದು ಈ ಪದ್ಧತಿ ಇರೋದ್ರಿಂದ ಆ ತರ ಟಿಕೆಟ್ ಕೊಟ್ಟಿದ್ದಾರೆ. ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಕೊಟ್ಟರು ಕೊಡ್ಬೇಕು. ಹೈಕಮಾಂಡ್ ಏನ್ ಕೊಟ್ಟರು ನಾವು ಬಿಡಕ್ಕೆ ಅವರ ತಯಾರಿರ್ತೀವಿ ಸರ್. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್? ಹೋದ್ ಸರ್ 27,000 ಮತಗಳಿಂದ ಶಂಕರಪ್ಪ ಗೆಲ್ಲಿದ್ರು ಸರ್. ಈಗ ಸಮರ್ಥ ಅವರು ಅದಕ್ಕಿಂತ ಹೆಚ್ಚಿನ ಮತದಿಂದ ಲೀಡ್ನಿಂದ 30,000 ಮತಗಳಿಂದ ಗೆಲ್ತಾರೆ ಅಂತ. ಇವತ್ತು ಸಮರ್ಥ ಗೆಲ್ಲಕ್ಕೆ ಸಾರ್ಥ ಆಗುತ್ತೆ ಸರ್. 5 ಗ್ಯಾರಂಟಿ ಏನ್ ಸಾಲದ ಹೊರೆ ಅಂತಾರಲ್ಲ ಸರ್? ಸಾಲದ ಗ್ಯಾರಂಟಿ ಈಗ ನೀವು ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅಂತ ಲೆಕ್ಕ ತಗೊಳ್ರಿ, ಅಂಕಿಅಂಶನ. ಬೇರೆ ರಾಜ್ಯಗಳೊಳಗೆ ಎಷ್ಟು ಸಾಲ ಮಾಡಿದ್ರು ಅಂಕಿಅಂಶ ಲೆಕ್ಕ ತಗೊಳ್ರಿ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯ ಏನೋ ಕಮ್ಮಿನೇ ಐತಿ. ಏನಾರ ವಿರೋಧ ಪಕ್ಷದವರು ನಮಗೆ ವಿರೋಧ ಮಾತಾಡ್ಬೋದು ಏನಪ್ಪ. ಯಾಕಪ್ಪ ಅಂದರೆ ಇಡೀ ದೇಶದಾಗೆ ರಾಜ್ಯಗಳು ಭಾಳ ಅದಾವೆ. ಆ ರಾಜ್ಯಗಳಿಗೆ ಟ್ಯಾಲಿ ಮಾಡ್ಕೋಬೇಕು. ಟ್ಯಾಲಿ ಮಾಡ್ಕೊಂಡ್ರೆ ಕರ್ನಾಟಕ ಎಷ್ಟು ಸುಭದ್ರವಾಗೈತೆ ಅನ್ನೋದು ನಿಮಗೆ ಮಾಧ್ಯಮದಲ್ಲಿ ಗೊತ್ತೇ ಇರ್ತದೆ ಸರ್. ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಅನ್ಯಾಯ. ಅಲ್ಪಸಂಖ್ಯಾತರು ಈಗ 3 ಬಾರಿ MLC ಮಾಡಿದ್ದಾರೆ ಜಬ್ಬರ್ ಸಾಹೇಬ್ರನ್ನ. 3 ಬಾರಿ. ಇವಾಗ ಇನ್ನೂ 2 ವರ್ಷ ಸಾದಿಕ್ ಪೈಲ್ವಾನ್ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಂಧಾನವಾಗಿ ಪೈಲ್ವಾನರು ಒಪ್ಕೊಂಡು ಅವರು ನಾನು ಸಮರ್ಥ ಅವರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೇನೆ, ನನ್ನ ಮಗ ನಾನು ಗೆಲ್ಸಿಕೊಂಡು ಕರ್ಕೊಂಬರ್ತೇನೆ ಅಂತ ಅವ್ರಿಗೆ ಮಾತು ಕೊಟ್ಟು ಬಂದರೆ ಒಳನೋಟು ಸಹಕಾರ ಇದೆ, ಬೆಂಬಲ ಇದೆ. ಮತ್ತೆ ನಾವು ಎಲ್ಲರೂ ಕಾಣ್ಬೇಕು, ಎಲ್ಲರನ್ನೂ ಅಪ್ರೋಚ್ ಮಾಡಿ. ಸಮರ್ಥ ಅವರು ತೆರೆ ಹಿಂದೆ ಇದ್ರು. ಯಾರು? ಸಮರ್ಥ ಈಗ ತೆರೆ ಮುಂದೆ ಬಂದಿದ್ದಾರೆ. ಹೌದು. ಹೇಗೆ ಅನುಭವ ಕೊರತೆ? ಏನು ಅನುಭವ ಕೊರತೆ ಏನಿಲ್ಲ. ಎಲ್ಲ ಯಾಕಂದ್ರೆ ಅವರ ತಂದೆ, ಅಜ್ಜ, ಅಮ್ಮ ಎಲ್ಲರಿಗೂ ಇದೆ ಅಲ್ಲ, ಗೊತ್ತಿದೆ. ಅದೆಲ್ಲ ಅನುಭವ ಇದೆ. ಈಗ ಅದೇ ಈಗ ಚಾಲ್ತಿ ಇದರಲ್ಲಿ ಇದಾಗ್ಬಿಟ್ಟಿಷ್ಟೆ. ಅಲ್ಪಸಂಖ್ಯಾತರ ಓಲೈಕೆ ಯಾವ ತರ ಇದೆ ಸರ್? ಅವರ ಎಲ್ಲ ಅಲ್ಪಸಂಖ್ಯಾತರು, ಬಹುಸಂಖ್ಯೆ ಎಲ್ಲರನ್ನೂ ಸಮವಾಗಿ ಎಲ್ಲರಿಗೂ ನ್ಯಾಯ ದೊರಕಿಸ ಅಂತದ್ದು ಕೆಲಸ ಮಾಡ್ತಾರೆ. ಸಮರ್ಥ ಅವ್ರ ಗೆಲುವಿಗೆ ಶ್ರೀರಕ್ಷೆ ಯಾವ್ದಾವ ಗೆಲುವಿಗೆ? ಅವ್ರು ಏನ್ ಮಾಡ್ತಾ ಇದಾರೆ ಕೆಲಸ, ಹಿಂದೆ ಅಜ್ಜ ಆಗ್ಲಿ, ಅಮ್ಮ ಆಗ್ಲಿ, ಅಪ್ಪ ಆಗ್ಲಿ ಮಾಡಿರೋದೇ ಇದೆ. ಅದು ಅದೇ ಪ್ಲಸ್ ನಮ್ಮ ಈಗ ಆಸಕ್ತಿ ಇದೆ, ಸ್ಫೂರ್ತಿ ಇದೆ, ಎಲ್ಲ ಇದೆ. ಈಗ ಒಟ್ಟು ಅವಕಾಶ ಮಾಡಿಕೊಟ್ರೆ ಅವನು ಉತ್ತಮವಾಗಿ ಕೆಲಸ ಮಾಡ್ತಾನಂತೆ ಅಭಿಪ್ರಾಯ ಇದೆ, ಆಸಕ್ತಿ ಇದೆ. ಅದನ್ನ ಮಾಡುವಂತ ಅವೆಲ್ಲ ಯಾವುದೇ ಇದಿಲ್ದಂಗೆ ಕೆಲಸ ಮಾಡೋ ಅಂತ ಒಂದು ಶಕ್ತಿ, ಆಸಕ್ತಿ ಎಲ್ಲ ಇದೆ. ಸಮರ್ಥ ಮಲ್ಲಿಕಾರ್ಜುನ್ ಮಗ ನಿತ್ಯಾನಂದ ಇದ್ದಾರೆ. ಅವ್ರ ತಾತನು ಎಲ್ಲರೂ
ತಾತನಿಂದ ಚೆನ್ನಾಗಿ ಇದು ಮಾಡ್ತಿದ್ದ, ಹಂಗಾಗಿ ನೂರು ಮತದಾರರು ಎಲ್ಲರೂ ವ್ಯಕ್ತಿ ನೋಡಿ ಎಲ್ಲರೂ ಇದು ಮಾಡ್ಬೇಕು.